ಗ್ರಾಹಕರ ಜೇಬಿಗೆ ಕತ್ರಿ ಹಾಕ್ತಾ ಇದೆ ಯುದ್ಧ. ಅಡುಗೆ ಎಣ್ಣೆ ಮತ್ತಷ್ಟು ದುಬಾರಿಯಾಗುವ ಸಾಧ್ಯತೆ. ಕಳೆದ ವಾರವಷ್ಟೇ 10 ರೂಪಾಯಿ ಹೆಚ್ಚಳ ಆಗಿತ್ತು. 4 ದಿನಗಳಲ್ಲಿ 1 ಲೀಟರ್ ಅಡುಗೆ ಎಣ್ಣೆ 8 ರೂಪಾಯಿ ಏರಿಕೆ ಆದಂತಾಗಿದೆ. ಗ್ರಾಹಕರ ಜೇಬಿಗೆ ಕತ್ರಿ ಹಾಕ್ತಾನೇ ಹೋಗ್ತಾ ಇದೆ ಯುದ್ಧ. ನೋಡಿ, ಅಲ್ಲಿ ಯುದ್ಧ ಆಗ್ತಾ ಇರುವಂಥದ್ದು, ಅಲ್ಲಿ ಬೆಂಕಿ ಹೊತ್ಕೊಂಡಿರುವಂಥದ್ದು, ಅದರ ಕಿಡಿ ನಮ್ಮಲ್ಲೂ ಕೂಡ ಕಾಣ್ತಾ ಇದೆ. ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಗ್ತಾ ಇರುವಂಥದ್ದು, ಒಂದೊಂದು ಲೀಟ್ರಿಗೆ 8 ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಪಾಪ ಮಿಡ್ಲ್ ಕ್ಲಾಸು ಬಡವರ ಅಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದೊಡ್ಡ ಪೆಟ್ಟು ನೋಡಿ. ಅಡುಗೆ ಎಣ್ಣೆ 1 ಲೀಟರ್ಗೆ 180 ರೂಪಾಯಿ ಆಗುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಡುಗೆ ಎಣ್ಣೆ ವರ್ತಕರ ಸಂಘದವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ. ಆ್ಯಕ್ಚುಲಿ ನಿನ್ನೆ ಒಬ್ಬರು ವರ್ತಕರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, 1 ತಿಂಗಳಿಗಾಗುವಷ್ಟು ಸ್ಟಾಕ್ ಇದೆ, ಆದರೆ ರಾಜ್ಯ ಸರ್ಕಾರ ಅದನ್ನು ಸ್ಟೋರೇಜ್ ಮಾಡಿಕೊಂಡು ಕೃತಕ ಅಭಾವ ಸೃಷ್ಟಿ ಮಾಡಿದಂತ ಆಗ್ತಾ ಇದೆ, ಅದನ್ನು ಎಚ್ಚೆತ್ಕೊಳ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅಡುಗೆ ಎಣ್ಣೆ ವರ್ತಕರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಬಾಬು ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಕಳೆದ ವಾರವಷ್ಟೇ ಅಡುಗೆ ಎಣ್ಣೆ ದರ ಹೆಚ್ಚಳ ಆಗಿತ್ತು. ಇದೀಗ ಮತ್ತೆ ಅಡುಗೆ ಎಣ್ಣೆ ದರ ಹೆಚ್ಚಳ ಆಗಿದೆ. ಎಷ್ಟಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಅಂತ ಸತ್ಯನಾರಾಯಣ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಲಾಸ್ಟ್ ವೀಕೆ ಮಾತಾಡ್ಸಿದ್ವಿ ನಿಮ್ಮನ್ನ, 10 ರೂಪಾಯಿವರೆಗೂ ಹೆಚ್ಚಳ ಆಗಿದೆ ಅಂತ ಹೇಳಿದ್ರಿ. ಈ ವಾರ ಎಷ್ಟು ಸರ್ ಮತ್ತೆ ಜಾಸ್ತಿ ಆಗಿದೆ? ಮತ್ತೆ 8 ರೂಪಾಯಿ ಜಾಸ್ತಿ ಆಗಿದೆ ಸರ್. ಪಾಮ್ ಆಯಿಲ್ ಬಂದುಬಿಟ್ಟು 8 ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ. ಸನ್ಫ್ಲವರ್ ರಿಫೈನ್ಡ್ ಆಯಿಲ್ 6 ರಿಂದ 8 ರೂಪಾಯಿ ಪರ್ ಲೀಟರ್ ಜಾಸ್ತಿ ಆಗಿದೆ. ಹಾಗಾದರೆ ಕಳೆದ ವಾರ ಮುಂಚಿತವಾಗಿ ಎಷ್ಟಿತ್ತು ಸರ್ ಪಾಮ್ ಆಯಿಲ್ ದರ ಮತ್ತು ಸನ್ಫ್ಲವರ್ ದರ ಎಷ್ಟಿತ್ತು? ಪಾಮ್ ಆಯಿಲ್ ದರ 128 ರೂಪಾಯಿ ಇತ್ತು ಪರ್ ಲೀಟರು. ಈಗ 139 ರೂಪಾಯಿ ಆಗಿದೆ ಪರ್ ಲೀಟರು. ಓಕೆ. ರಿಫೈನ್ಡ್ ಆಯಿಲು 163-64 ರೂಪಾಯಿ ಇತ್ತು. ಈಗ 173 ರೂಪಾಯಿ ಆಗಿದೆ. ಇದೇ ಸಿಚುವೇಶನ್ ಮುಂದುವರೆದ್ರೆ ಇನ್ನೂ ಕೂಡ ಜಾಸ್ತಿ ಆಗುತ್ತಾ ಸರ್? ಅದು ಅವೈಲಬಿಲಿಟಿ ಮೇಲೆ ಹೋಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೋಗುತ್ತೆ, ಪ್ಲಸ್ ಕ್ರೂಡ್ ಆಯಿಲು ಏನು ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದರಿಂದ ಕರೆನ್ಸಿ ಪ್ರಭಾವದಿಂದ ಇನ್ನೂ ಕನಿಷ್ಠ ಪಕ್ಷ 3-4 ರೂಪಾಯಿ ಆದರೂ ನಮಗೆ ತಿಳಿದಿರೋ ಮಟ್ಟಿಗೆ ಜಾಸ್ತಿ ಆಗ್ಬೋದು. ಆದರೆ ಇದು ತುಂಬ ರೇಟ್ ಜಾಸ್ತಿ ಆಯಿತು. ಪೆಟ್ರೋಲಿಯಂ ಉತ್ಪನ್ನಗಳ ದರ ಹೆಚ್ಚಳ ಆಗೋದು ಓಕೆ, ಬಟ್ ಅಡುಗೆ ಎಣ್ಣೆ ದರ ಎಲ್ಲಿ ನಿಮ್ಗೆ ಅರಬ್ ಕಂಟ್ರೀಸಿಂದ ಬರುತ್ತಾ? ಅರಬ್ ಕಂಟ್ರೀಸಿಂದಲ್ಲ ಸರ್, ನಮಗೆ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತಲ್ಲ ಸರ್. ಈ ಸನ್ಫ್ಲವರ್ ಅಲ್ಲಿಂದನೇ ಬರೋದಾ? ಯಾವ ದೇಶದಿಂದ ನೀವು? ಸನ್ಫ್ಲವರ್ ಬಂದುಬಿಟ್ಟು ಅರ್ಜೆಂಟೈನಾ, USA, ಕೆಲವು ಆ ಕಡೆ ಮಧ್ಯಪ್ರಾಚ್ಯ ಆ ಕಡೆ ದೇಶಗಳಿಂದ ಬರುತ್ತೆ. ಆದರೆ ಪಾಮಲ್ಲಿ ಬಂದು ಮಲೇಷಿಯಿಂದ ಬರ್ತಾ ಇದೆ. ಏನಿದ್ರು ಇವೆಲ್ಲ ಕ್ರೂಡ್ ಆಯಿಲ್ ವೇರಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಾಂಬಿಂಗ್ ಏನಾದರೂ ಕಮ್ಮಿ ಆಗಿಬಿಟ್ಟು ಹರ್ಮಿಸ್ ಜಲಸಂಧಿ ಫ್ರೀ ಆದರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಸದ್ಯಕ್ಕಂತೂ ಸ್ಟಾಕು ಕಮ್ಮಿ ಆಗ್ತಾ ಇದೆ. ನಮಗೆ ಸಪ್ಲೈ ಮಾಡೋರು ದೊಡ್ಡ ದೊಡ್ಡ ಪ್ಲ್ಯಾಂಟರ್ಸು, ನಮಗೆಲ್ಲ ರುಚಿ ಸೋಯಾ ಇಂಡಸ್ಟ್ರಿಯವರು, ಪತಾಂಜಲಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೊಡ್ತಾ ಇದ್ದಾರೆ. ಅವರು ಅಂದರೆ ನೀವು ಡಿಮ್ಯಾಂಡ್ ಮಾಡಿದಷ್ಟು ಅವ್ರು ಕಳಿಸ್ತಾ ಇಲ್ವಾ? ಅವ್ರಿಗೆ ಬರಬೇಕು, ಅವ್ರಿಗೆ ರಿಫೈನ್ ಮಾಡೋಕ್ಕೆ ಬೇಕಾದಷ್ಟು ಆಯಿಲ್ ಬರಬೇಕಲ್ಲ ಸರ್. ನಮ್ಮ ಆಶಾಭಾವನೆ ಏನಂದರೆ ಇನ್ನೊಂದು 10-15 ದಿವಸದಲ್ಲಿ ಯುದ್ಧ ಮುಗಿದುಬಿಟ್ಟು ಯಥಾಸ್ಥಿತಿಗೆ ಬಂದರೆ ಒಂದು 4-5 ರೂಪಾಯಿ ಕಮ್ಮಿ ಆಗ್ಬೋದು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗಲ್ವ ಸರ್? ನಿಮ್ಮ ಅಸೋಸಿಯೇಷನ್ ಏನು ಮನವಿ ಮಾಡ್ಕೊಳ್ತಿದ್ರೆ? ಅಲ್ಲ, ಇದು ನಮ್ಮದೊಂದೇ ಅಲ್ಲ ಸರ್, ವಿಶ್ವದಾದ್ಯಂತ ಅಲ್ಲ ಸರ್ ಇದೆ ರೇಟು. ಇದೆಲ್ಲ ನಮ್ಮ ಇಂಡಿಯಾದಲ್ಲಿ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಮುಂದಿನ ತಿಂಗಳು ನಮ್ಮ ಲೋಕಲ್ ಕ್ರಾಪ್ ಸನ್ಫ್ಲವರು, ಸೋಯಾ ಅದೇನಾದರೂ ಹೆಚ್ಚಿಗೆ ಬಂದರೆ ರೇಟು ಅದು ಸಬ್ಸಿಕ್ವೆಂಟಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಇದು ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಅಂತ ಸತ್ಯನಾರಾಯಣ ಅವರ ಮಾತು. ಶರಣು ಹಂಪಿ, ನ್ಯೂಸ್ 18.